ಕಸ ಕಿಟ್ಟಿನೇ ಹಾಲಕ್ಕೊಂಡ್ ಬರ್ತೇನೆ. ಹೊರಗಡೆ ಹೋಮ್ವರ್ಕ್ ಮಾಡ್ಕೊತ ಕುಂದ್ರು. ಎಲ್ಲಿ ಹೊರಗಡೆ ಆಟ ಆಡಕ್ ಹೋಗ್ಬೇಡ. ಬರ್ತೀರಿ ಸದ್ದ. ಖುಷಿ ಪೇಂಟಿಂಗ್ ಮುಗೀತು, ತಗೋ ಹಾಲು ಕುಡಿ. ಸಿಯದವ ಸೌಕಾಶ ಕುಡಿ. ಮಮ್ಮಿ ನಾ ಹೊರಗೆ ಆಟ ಆಡಿ ಬರ್ತೇನೆ. ಖುಷಿ ಖುಷಿ ಬಾಯಿಲಿ ಕುಂದ್ರಿಲಿ. ಟಿವಿ ನೋಡ್ಕೋತ ಕುಂದ್ರು ಸುಮ್ಮ, ಎಲ್ಲಿ ಹೊರಗಡೆ ಹೋಗ್ಬೇಡ. ಖುಷು ಯಾಕವ್ವ ಎಷ್ಟು ಜ್ವರ ಬಂದವಲ್ಲ? ಯಾಕೋ ಒಟ್ಟ ಜ್ವರನೇ ಕಡಿಮೆ ಆಗಲ್ವಲ್ಲ? ಜ್ವರನೇ ಕಡಿಮೆ ಆಗಂಗೆ ಕಾಣವಲ್ಲು. ದವಾಖಾನೆಗೆ ಹೋಗುನ್ ಗಪ್. ರೀ ನನ್ನ ಮಗಳಿಗೆ ಏನಾಗೈತ್ರಿ ಹೇಳ್ರಿ. ನಂಗೆ ಒಟ್ಟು ಭಯ ಚಾಲು ಆಗೈತ್ರಿ. ಎಷ್ಟಾದರೂ ಆಕಿ ಕಡಿಮೆ ಆಗೋಲ್ತಾಗೈತ್ರಿ. ಏನು ಮಾಡೋದ್ರಿ? ಏನಾಗೈತಿ ಹೇಳ್ರಿ ಮೇಡಮ್. ಈಗ ನಾನು ಎಲ್ಲ ಚೆಕಪ್ ಮಾಡಿದ್ದೀನಿ. ಹುಡುಗಿಗೆ ತುಂಬ ಕೆಮ್ಮು ಜ್ವರ ಇದೆ. ಎಷ್ಟು ದಿನ ಆಯಿತು? ಆಕಿ ಜ್ವರ ಬರಕತ್ತು ಒಂದು 4-5 ದಿನ ಆಯ್ತು ರೀ. ಕೆಮ್ಮು ಚಾಲುವಾಗಿ 2 ವಾರ ಆಯ್ತು ಸರ್. ಆಕಿಗೆ ಮನೆಯಾಗಿದ್ದ ಔಷಧ ಹಾಕಿ ನೋಡೇನ್ರಿ, ಆದರೂ ಕಡಿಮೆ ಆಗಲ್ತಾಗೈತ್ರಿ. ಅದಕ್ಕೆ ಕೈಲಿ ಕರ್ಕೊಂಬಂದಿನಿ ಸರ್. ಮೇಡಮ್ ಈಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಮತ್ತು ಗಂಟಲು ದ್ರವ ಸ್ಯಾಂಪಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಅದು 3 ಡೇಸ್ ಆದಮೇಲೆ ರಿಪೋರ್ಟ್ ಬರುತ್ತೆ. ಆಮೇಲೆ ನಿಮಗೆ ನಾವು ಕ್ಲಿಯರಾಗಿ ಏನು ಹೇಳ್ಬೋದು. ಮೊದಲೇ ಕರೋನಾ ಬೇರೆ ಇದೆಯಲ್ಲ, ಅದಕ್ಕೆ. ಕರೋನಾ ರೀ ಸರ? ಕೊರೋನಾ ಬಂದದಂತೀರಿ ನನ್ನ ಮಗಳಿಗೆ? ಹೆದರ್ಕೋಬೇಡ್ರಿ ಮೇಡಮ್. 3 ಡೇಸ್ ಆದಮೇಲೆ ರಿಪೋರ್ಟ್ ಬರುತ್ತಲ್ಲ, ಆಗ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀವಿ. ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಗೆ. ಸರ ಒಟ್ಟ ನನ್ನ ಪಾಲಿನ ದೇವ್ರು ನೀವೇ ರೀ ಸರ. ನನ್ನ ಮಗಳನ್ನ ಹೆಂಗಾರ ಮಾಡಿ ನೀವು ಕಾಪಾಡ್ಬೇಕ್ರಿ ಸರ್. ಕರೋನಾ ಬಂದಿದ್ರು ಆ ಮಹಾಮಾರಿಯಿಂದ ಕಾಪಾಡೋ ಜವಾಬ್ದಾರಿ ನಿಮ್ದೇ ರೀ ಸರ್. ನಿಮ್ಮ ಕಾಲಿಗೆ ಬೀಳ್ತೇನೆ ರೀ ಸರ್. ತಲೆ ಕೆಡಿಸ್ಕೋಬೇಡ್ರಿ ಮೇಡಮ್, ಅದು ನಮ್ಮ ಕರ್ತವ್ಯ ಐತಿ, ಅದು ನಾವು ಮಾಡೇ ಮಾಡ್ತೀವಿ. ಮೇಡಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕಳಿಸಿದ ನಿಮ್ಮ ಮಗಳ ಗಂಟಲದು ರಿಪೋರ್ಟ್ ಬಂದಿದೆ. ಅದೇನೆಂದರೆ ಆ ರಿಪೋರ್ಟು ಕರೋನಾ ಪಾಸಿಟಿವ್ ಇದೆ. ಐತ್ರಿ ಸರ? ಕರೋನಾ ರೀ ಸರ? ಸರ್ ಈಗ ನನ್ನ ಮಗಳ ಗತಿ ಹೆಂಗೆ ರೀ ಸರ್? ಕೊರೋನಾ ಬಂದೈತಂದ್ರೆ ನೀವೇ ಕಾಪಾಡ್ಬೇಕ್ರಿ ಸರ್. ನನ್ನ ಮಗಳನ್ನ ಭಾಳ ಭಯ ಆಗಕತ್ತೈತ್ರಿ ಸರ್. ಏನು ತಲೆ ಕೆಡಿಸ್ಕೋಬೇಡ್ರಿ. ಗೌರ್ಮೆಂಟ್ ಎಲ್ಲ ಥರ ಸೌಲಭ್ಯ ಕೊಡುತ್ತೆ. ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಉಳ್ಕಿದ್ದೆಲ್ಲ ದೇವ್ರ ಮೇಲೆ ಭಾರ ಹಾಕಿಬಿಡ್ರಿ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ.
ನಮಸ್ಕಾರ ವೀಕ್ಷಕರೇ, KLE ಡ್ರೀಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಕರೋನಾ ಕಥನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮೊಂದಿಗೆ ಇದ್ದಾರೆ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ವಿಜಯ್ ಹಂಚನಾಳ್ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಈ ಕರೋನಾ ರೋಗ ಜನರಲ್ಲಿ ಇಷ್ಟೊಂದು ಭಯಭೀತಿಯನ್ನು ಹುಟ್ಟಾಕಲಿಕ್ಕೆ ಕಾರಣ ಏನು ಸರ್? ಇಷ್ಟೊಂದು ಭಯಭೀತಿ ಹುಟ್ಟ ಕಾರಣ ಅಂದರೆ ಇದು ವೈರಸ್ಸು, ಸಾಕಷ್ಟು ವೈರಸ್ ಈ ಥರ ಮುಂಚೆನೇ ಬಂದೋದು. ಎಬೋಲಾ ವೈರಸ್ ಬಂದೋತು, H1N1 ಬಂದೋತು, ಸ್ಪ್ಯಾನಿಷ್ ಫ್ಲೂ ಬಂದೋತು, ಸಾಕಷ್ಟು ವೈರಸ್ಗಳು ಬಂದೋದು. ಆ ಎಲ್ಲ ವೈರಸ್ಗೆ ಕಂಪೇರ್ ಮಾಡಿದರೆ ಇದು ವೈರಸ್ ಭಾಳ ವಿರ್ಲೆಂಟ್, ಭಾಳ ಸ್ಟ್ರಾಂಗ್ ಇದೆ. ಇದಕ್ಕೆ ಭಾಳ ರ್ಯಾಪಿಡಾಗಿ ಸ್ಪ್ರೆಡ್ ಆಗ್ತದೆ. ಭಾಳ ಜನಕ್ಕೆ ಅಸಿಂಪ್ಟಮ್ಯಾಟಿಕ್ ಇರ್ತಾರೆ, ಭಾಳ ಜನಕ್ಕೆ ಸ್ಪ್ರೆಡ್ ಆಗೋದು ಭಾಳ ಕ್ವಿಕ್ಕಾಗಿ ಸ್ಪ್ರೆಡ್ ಆಗ್ತದೆ. ಇದು ಬೇರೆ ವೈರಸ್ಗಿಂತ ಭಾಳ ವಿರ್ಲೆಂಟ್ ಇದೆ. ಒಂದ್ಸರಿ ಇನ್ಫೆಕ್ಟ್ ಆದಮೇಲೆ ಮಾರ್ಟಾಲಿಟಿ ಜಾಸ್ತಿ ಇದೆ, ಅಂದರೆ ಸಾವು, ಡೆತ್ ಪರ್ಸೆಂಟೇಜ್, ಇನ್ಫೆಕ್ಟ್ ಆದವರಿಗೆ ಡೆತ್ ಪರ್ಸೆಂಟೇಜ್ ಭಾಳ ಜಾಸ್ತಿ ಇದೆ ಬೇರೆ ಫ್ಲೂಗೆ, ಬೇರೆ ವೈರಸ್ಗಳಿಗೆ ಕಂಪೇರ್ ಮಾಡಿದರೆ. ಅದಕ್ಕೋಸ್ಕರ ಇದು ಇಷ್ಟೊಂದು ಭಯ ಹುಟ್ಟಿಸಿದೆ. ಸರ್ಕಾರನೂ ಭಯ ಹೊಂದಿದ್ದಾವೆ, ಜನರು ಭಯ ಹುಟ್ಟಿದೆ, ಎಲ್ಲರಿಗೂ, ಜಗತ್ತಿನಾದ್ಯಂತ ಎಲ್ಲರಿಗೂ ಒಂಥರ ಭಯ ಹುಟ್ಟಿದೆ. ಹಾಂ ಸರ್, ಈ ಕರೋನಾ ರೋಗ ಅಂತೂ ಭಾರತಕ್ಕೆ ಕಾಲಿಟ್ಬಿಟ್ಟಿದೆ ಸರ್. ಆದರೆ ಜನಸಾಮಾನ್ಯರು ಈ ಕರೋನಾ ರೋಗ ಬರದಂತೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಯಾವಂತ ಹೇಳ್ತೀರಾ ಸರ್? ಭಾಳ ಉತ್ತಮ ಪ್ರಶ್ನೆ ಕೇಳಿದೆ. ಹಾಂ ಸರ್. ಇದು ಅದೇ ಹೇಳ್ತಾರಲ್ಲ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ. Yes, sir. ಅದಕ್ಕೋಸ್ಕರ ಇದು ಬರೋದಕ್ಕಿಂತ ಮುಂಚೆನೇ ನಾವು ಜಾಸ್ತಿ ಇದನ್ನು ಭಾಳ ಕಾಳಜಿ ವಹಿಸಬೇಕಾಗ್ತದೆ. ಅದರಲ್ಲಿ ಇದಕ್ಕೆ ಸಾರ್ವಜನಿಕರ ಪಾತ್ರ ಭಾಳ ಇದೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಪಾಲಿಸಬೇಕಾದ ನಿಯಮಗಳನ್ನು ಸರ್ಕಾರ ಹೇಳಿಕೊಟ್ಟಿದ್ದ ನಿಯಮ ಇರ್ಬೋದು, ವೈದ್ಯಕೀಯ ಎಕ್ಸ್ಪರ್ಟ್ಸ್ ಹೇಳಿದ ನಿಯಮಗಳನ್ನಿರ್ಬೋದು, ಸಾರ್ವಜನಿಕರು ಪ್ರತಿಯೊಬ್ಬರು ಇದನ್ನು ಪಾಲಿಸಲೇಬೇಕು. ಅದಕ್ಕೆ ಈಗ ಒಂದೇ ಮಂತ್ರ ಅಂದರೆ ಸ್ಟೇ ಹೋಮ್, ಸ್ಟೇ ಸೇಫ್. Yes, sir. ಸೊ ಮನೆಯಲ್ಲೇ ಇರೋದು, ಅಂದರೆ ಹೊರಗಡೆ ಜಾಸ್ತಿ ಓಡಾಡಬಾರ್ದು, ಅನಾವಶ್ಯಕವಾಗಿ ಜಾಸ್ತಿ ಇದ್ದಲ್ಲೇ ಹೋಗಬಾರ್ದು, ಒಬ್ರಿಗೊಬ್ಬರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸರ್ ಒಂದು ಒಳ್ಳೆ ಮಾತನ್ನು ಹೇಳಿದ್ರು, ಏನಪ್ಪ ಅಂದರೆ ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ. 100ಕ್ಕೆ 100ರಷ್ಟು ಸತ್ಯ. ದಯವಿಟ್ಟು ಮನೆಯಲ್ಲೇ ಇರುವಂಥ ಸಂದೇಶವನ್ನು ನೀಡಿದ್ದಾರೆ. ಸರ್, ಈ ಕರೋನಾ ರೋಗ ಯಾವ ವಯಸ್ಸಿನವರಲ್ಲಿ ಜಾಸ್ತಿ ಕಂಡುಬರ್ತದೆ ಸರ್? ಒಳ್ಳೆಯ ಪ್ರಶ್ನೆ ಇದು. ಕೊರೋನಾ ರೋಗ ಇದು ಹೆಚ್ಚಾಗಿ ಹೆಂಗೆ ವಯಸ್ಸು ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲಿ ಜಾಸ್ತಿ ರಿಸ್ಕ್ ಜಾಸ್ತಿ, ಮಾರ್ಟಾಲಿಟಿ ಜಾಸ್ತಿ. ಇದು ಬೈ ನೇಚರ್ ಮಕ್ಕಳು ಬಿಲೋ 15 ಇಯರ್ಸ್, ಪೀಡಿಯಾಟ್ರಿಕ್ ಏಜ್ ಗ್ರೂಪ್, ಇದ್ರ ಬೈ ನೇಚರ್ ದೇ ಆರ್ ಪ್ರೊಟೆಕ್ಟೆಡ್. ವಿ ಆರ್ ನಾಟ್ ಸೀಯಿಂಗ್ ಭಾಳ ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಈ ರೋಗ, ನಾವು ಇಲ್ಲಿವರೆಗೆ ಯಾವ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರು ಯಾವುದೇ ದೇಶದಲ್ಲಿ ಚಿಕ್ಕ ಮಕ್ಕಳು ಈ ರೋಗದಿಂದ ಪ್ರೊಟೆಕ್ಟೆಡ್ ಇದ್ದಾರೆ. 15 to ಅಬೋವ್ ಎಲ್ಲ ಏಜಲ್ಲಿ ಇದು ಹರಡ್ತಾ ಇದೆ. ಆದರೆ ಜಾಸ್ತಿ ಇದು ರಿಸ್ಕ್, ಡೆತ್, ಮಾರ್ಟಾಲಿಟಿ ವಯಸ್ಕರ ಹೆಂಗೆ ಏಜ್ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲಿ ಡೆತ್ ರೇಟ್, ಮಾರ್ಟಾಲಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದನೇದು. ಎರಡನೇದು ಅಸೋಸಿಯೇಟ್ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತೇಳಿ. ಕೋಮಾರ್ಬಿಡ್ ಕಂಡೀಷನ್ ಅಂದರೆ ಪೇಷಂಟ್ ವಿತ್ ಅದರ್ ಡಿಸೀಸಸ್, ಲೈಕ್ ಪೇಷಂಟ್ ವಿತ್ ಡಯಾಬಿಟೀಸ್, ಪೇಷಂಟ್ ಹೈಪರ್ ಟೆನ್ಷನ್ ಇತ್ತು, ರೇನಲ್ ಡಿಸೀಸ್ ಇತ್ತು, ಪೇಷಂಟ್ ವಿತ್ HIV, ಪೇಷಂಟ್ ವಿತ್ ಕ್ರಾನಿಕ್ ಸ್ಮೋಕರ್, ಆಲ್ರೆಡಿ ಹ್ಯಾವಿಂಗ್ ಸಮ್ ಲಂಗ್ ಡಿಸೀಸ್, ಈ ಥರ ರೋಗಿಗಳೇನಿರ್ತಾರೆ ಇವರಲ್ಲಿ ರೋಗ ಕಂಡು ಬಂದರೆ ಡೆತ್, ಮಾರ್ಟಾಲಿಟಿ ಅನ್ನೋದು ಜಾಸ್ತಿ ಇರ್ತದೆ. ಈ ಉದಾಹರಣೆ ನಮ್ಮ ಬಾಗಲಕೋಟೆಯಲ್ಲಿ ಹೇಳ್ಕೊಂಡು 60 ವರ್ಷದ ವೃದ್ಧ ರೋಗ ತಗಲಿ ಕೆಲವೇ ದಿನದಲ್ಲಿ ಸತ್ತು ಹೋಗಿಬಿಟ್ಟ. ಕಾರಣ ಅವನ ಏಜ್ ಮತ್ತು ಅವನಿಗೆ ಡಿಫೆನ್ಸ್ ಅನ್ನೋದು ಕಡಿಮೆ ಇರ್ತದೆ. ಮತ್ತು ಕೋಮಾರ್ಬಿಡ್ ಕಂಡೀಷನ್ಸಲ್ಲಿ ಜಾಸ್ತಿ ಇರ್ತದೆ, ಅಲ್ಲಿ ಮಾರ್ಟಾಲಿಟಿ ಜಾಸ್ತಿ. ಚಿಕ್ಕ ಮಕ್ಕಳಲ್ಲಿ ಆದಷ್ಟು ಇದು ಪ್ರೊಟೆಕ್ಟೆಡ್ ಇದೆ. ಸರ್, ಈ ಕರೋನಾ ರೋಗ ಗಾಳಿಯ ಮೂಲಕ ಹರಡ್ತದಂತ ಜನ ಏನು ಮಾಡಿಬಿಟ್ಟಿದ್ದಾರೆ ಸರ್, ಗಾಳಿ ಸುದ್ದಿಯನ್ನು ಹರಡಿಸ್ಬಿಟ್ಟಿದ್ದಾರೆ ಸರ್. ಅದು ನಿಜಾನಾ ಸರ್? ಗಾಳಿ ಮೂಲಕ ಹರಡ್ತದ ಸರ್? ತುಂಬ ತಪ್ಪು ಕಲ್ಪನೆ ಆಗುತ್ತೆ. ಗಾಳಿಯಿಂದ ಹರಡೋ ರೋಗ ಅಲ್ಲ ಇದು. ಇದು ಇಸ್ ನಾಟ್ ಏರ್ ಬಾರ್ನ್ ಡಿಸೀಸ್. ದಿಸ್ ಈಸ್ ಪ್ಯೂರ್ಲಿ ಎ ಡ್ರಾಪ್ಲೆಟ್ ಡಿಸೀಸ್, ಡ್ರಾಪ್ಲೆಟ್ ಇನ್ಫೆಕ್ಷನ್. ಅದು ಕೆಮ್ಮಿದಾಗ ಆಗುವಂಥ ಒಂದು ಕಣಗಳು ಅವು ಗಾಳಿಯಲ್ಲಿ ತಿರುಗಿ ಕೆಲವೇ ಕ್ಷಣದಲ್ಲಿ ನೆಲಕ್ಕೆ ಬಿದ್ದು ಬಿಡ್ತಾವೆ. ಅಥವಾ ಯಾವುದೋ ವಸ್ತುಗಳು ಇದು ನಿಯರೆಸ್ಟ್ ಏನು ಆಬ್ಜೆಕ್ಟ್ ಇರ್ತದೆ, ಟೇಬಲ್ ಮೇಲೆ ಬಿದ್ದು ಬಿಡ್ತದೆ, ಇದ್ರ ಮೇಲೆ ಬೀಳ್ತದೆ, ಯಾವುದೋ ಶರ್ಟ್ ಮೇಲೆ ಬೀಳ್ತದೆ. ಸೊ ಕೆಮ್ಮಿದ ಕಣಗಳು ಏನಿರ್ತವೆ ಅವು ಭಾಳೊತ್ತು ಗಾಳಿಯಲ್ಲಿ ನಿಲ್ಲೋದಿಲ್ಲ. ಅವು ಕೆಲವೇ ನಿಮಿಷಗಳಲ್ಲಿ ಅವೈಲೇಬಲ್ ಸರ್ಫೇಸ್ ಮೇಲೆ ಅಂಟ್ಕೊಂಡು ಕುಂತು ಬಿಡ್ತದೆ. ಅದಕ್ಕೆ ಇದು ಏರ್ ಬಾರ್ನ್ ಡಿಸೀಸ್ ಅಲ್ಲ, ಇದು ದಿಸ್ ಇಸ್ ಎ ಡ್ರಾಪ್ಲೆಟ್ ಇನ್ಫೆಕ್ಷನ್. ಜನರಲ್ಲಿ ಇರೋದು ತಪ್ಪು ಕಲ್ಪನೆ. ಗಾಳಿಯಿಂದ ಬರುವಂಥದ್ದು ಏನಿಲ್ಲ, ಗಾಳಿಗೆ ಹೋದರೆ ಇದು ಬರೋದಿಲ್ಲ. ಡ್ರಾಪ್ಲೆಟ್ ಇನ್ಫೆಕ್ಷನ್, ಕೆಮ್ಮಿದ ತಕ್ಷಣ ಏನು ಡ್ರಾಪ್ಲೆಟ್ಸ್ ಆಗ್ತವೆ, ಅದರಿಂದ ಮಾತ್ರ ಇದು ಬರ್ಲಿಕ್ಕೆ ಸಾಧ್ಯ. ವೀಕ್ಷಕರೇ, ನಿಮ್ಮ ಒಂದು ಸಂಶಯ ಅಂತೂ ಕ್ಲಿಯರ್ ಆಗಿರ್ಬೋದಲ್ಲ, ಗಾಳಿ ಮೂಲಕ ಅಂತೂ ಕರೋನಾ ಹರಡಲ್ಲ. ಸರ್, ಈ ಕರೋನಾ ರೋಗಕ್ಕೆ ಮಾಸ್ಕ್ ಮತ್ತು ಸ್ಯಾನಿಟೈಸರನ್ನು ಬಳಸಬೇಕಾ? ಬಳಸೋದಿದ್ರೆ ಯಾವ ರೀತಿ ಬಳಸಬೇಕು ಸರ್? ತುಂಬ ಒಳ್ಳೆ ಪ್ರಶ್ನೆ. ಹಾಂ ಸರ್. ಪ್ರತಿಯೊಬ್ಬರು ಸ್ಯಾನಿಟೈಸರ್ ಮಾತ್ರ ಯೂಸ್ ಮಾಡಲೇಬೇಕು, ಎಸ್ಪೆಷಲಿ ಪರ್ಸನ್ಸ್ ಡೀಲಿಂಗ್ ವಿತ್ ಪೇಷಂಟ್ಸ್. ವೈದ್ಯಕೀಯ ರಂಗದಲ್ಲಿರೋರು, ನರ್ಸ್ಗಳಾಗಲಿ, ಡಾಕ್ಟರ್ಸ್ ಆಗಲಿ, ಲ್ಯಾಬ್ ವರ್ಕರ್ಸ್ ಆಗಲಿ,
ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಆಗಲಿ, ಇವರು ಎಲ್ಲಿ ಜನದಟ್ಟಣೆ ಅಥವಾ ಪೇಷಂಟ್ ಕಾಂಟ್ಯಾಕ್ಟ್ ಬರುವಂಥ ಸಂದರ್ಭ ಇರ್ತೈತಿ ಅವರು ಮಾತ್ರ ಕಂಪಲ್ಸರಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಸ್ ಯೂಸ್ ಮಾಡಲೇಬೇಕು. ಮುಂಚೆ ಇತ್ತು ಜನರೆಲ್ಲರೂ ಯೂಸ್ ಮಾಡೋದೇನು ಅವಶ್ಯ ಇಲ್ಲ, ಯಾರಿಗೆ ನೆಗಡಿ ಕೆಮ್ಮು ಇದೆ ಅವರು ಮಾತ್ರ ಹಾಕ್ಕೊಂಡ್ರೆ ಸಾಕು, ಅವರಿಂದ ಸ್ಪ್ರೆಡ್ ಆಗೋದು ಕಮ್ಮಿ ಆಗ್ತದೆ ಅಂತೇಳಿ. ಬಟ್ ಈಗೇನಾಗಿದೆ, ಇದು ಭಾಳ ಸ್ಪ್ರೆಡ್ ಆಗಿರೋದ್ರಿಂದ ಅಸಿಂಪ್ಟಮೆಟಿಕ್ ಕ್ಯಾರಿಯರ್ಸ್ ಜಾಸ್ತಿ ಇರೋದ್ರಿಂದ ಅವರು ಯಾರು ಅಸಿಂಪ್ಟಮೆಟಿಕ್ ಇದ್ರೂ ಸ್ಪ್ರೆಡ್ ಮಾಡ್ತಾ ಇರ್ಬೋದು, ಅವ್ರಿಗೆ ಸಿಂಪ್ಟಮ್ಸ್ ಇರಲಿಕ್ಕಿಲ್ಲ, ಅವರು ಇರೋದ್ರಿಂದ ಅಸಿಂಪ್ಟಮೆಟಿಕ್ ಪೇಷಂಟ್ ಸಮಾಜದಲ್ಲಿ ಇರೋದ್ರಿಂದ ಸೊ ಎಲ್ಲರೂ ಎಲ್ಲಿ ಜನದಟ್ಟಣೆ ಇದೆ, ಎಲ್ಲಿ ಹೊರಗಡೆ ಹೋಗಬೇಕಾದ್ರೆ ಎಲ್ಲರೂ ಬಳಸೋದನ್ನು ಯೋಗ್ಯ, ಅದರಲ್ಲಿ ಏನೂ ತಪ್ಪಿಲ್ಲ ಈಗ ಮಾಡಿಸಿದ್ರೆ. ಅದು ನೀವು ಮನೆಯಲ್ಲಿರುವಾಗ ಸುಮ್ಮನೆ ಮಾಸ್ಕ್ ಹಾಕ್ಕೊಂಡು ಕೊಡೋದೇನು ಅವಶ್ಯ ಇಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ಹೋಗುವಾಗ, ಸಾರ್ವಜನಿಕ ಜಾಗದಲ್ಲಿ ಹೋಗುವಾಗ, ಮಾರ್ಕೆಟಿಂಗ್ ಹೋಗುವಾಗ, ಎಲ್ಲಿ ನೀವು ಪಬ್ಲಿಕ್ ಕಾಂಟ್ಯಾಕ್ಟ್ ಬರ್ತದೆ ಅಂಥ ಸಂದರ್ಭದಲ್ಲಿ ನೀವು ಮಾಸ್ಕ್ ಅವಶ್ಯವಾಗಿ ಬಳಸಲೇಬೇಕು. ಸ್ಯಾನಿಟೈಸರ್ ದೇರ್ ಆರ್ ಪರ್ಟಿಕ್ಯುಲರ್ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ಸ್ ದೇ ಆರ್ ದ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಯಾವಾಗ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ. ಅಕಸ್ಮಾತ್ ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಸಿಗದೇ ಇದ್ರೂ ಯಾವುದೇ ಭಯ ಪಡೋ ಅವಶ್ಯ ಇಲ್ಲ. ಯಾವುದೇ ಸೋಪ್ ಅವೈಲೇಬಲ್ ಇದ್ರೂ ಫ್ರಿಕ್ವೆಂಟಾಗಿ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡೋ ಟೆಕ್ನಿಕ್ ಸಾಕಷ್ಟು ಕಡೆ ನೀವು ಟಿ ವಿಯಲ್ಲಿ ತೋರಿಸಿದ್ದಾರೆ. 20 ಸೆಕೆಂಡ್ಗಳವರೆಗೆ ಕ್ಲೀನಾಗಿ ವಾಶ್ ಮಾಡಬೇಕು. ಎಲ್ಲ ಕೈಯಲ್ಲಿ ಮುಂದುಗಡೆ ಹಿಂದುಗಡೆ ಬಟ್ಟು ಬೆರಳು ಸಂದುಗಳು ರಿಸ್ಟ್ವರೆಗೆ ಎಲ್ಲ ತಿರುಗಿಸೋ ಬಟ್ಟುಗಳನ್ನು ಎಲ್ಲ ತಿರುಗಿಸಿ ಪ್ರತಿಯೊಂದನ್ನು ಜಾಯಿಂಟ್ಸ್ ಸಂದುಗಳೆಲ್ಲ ಕ್ಲೀನಾಗಿ 20 ಸೆಕೆಂಡ್ಗಳವರೆಗೆ ಸೋಪ್ ಹಾಕಿ ವಾಶ್ ಮಾಡಿದರೆ ಏನು ಸ್ಯಾನಿಟೈಸರ್ನ ಅವಶ್ಯ ಇಲ್ಲ. ಸೋಪ್ನಲ್ಲೇನೂ ಅದೇ ಇಫೆಕ್ಟ್ ಇರ್ತದೆ. ಸೋಪ್ನಿಂದ ಫ್ರೀಕ್ವೆಂಟ್ ವಾಶ್ ಮಾಡಿದ್ರೂ ಸಾಕು. ಒಟ್ಟಾರೆಯಾಗಿ ನಮ್ಮ ಅಭಿಪ್ರಾಯ ಅಂದರೆ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ನೀವು ಧರಿಸಲೇಬೇಕು. ಈ ಕರೋನಾ ರೋಗ ಮಹಾಮಾರಿ ಅಂತ ಎಲ್ರಿಗೂ ಗೊತ್ತಿದೆ. ಡಾಕ್ಟರ್ಸು ದ ರಿಯಲ್ ಹೀರೋ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅದೇ ರೀತಿ ತಮ್ಮ ಫ್ಯಾಮ್ಲಿಯನ್ನು ಬಿಟ್ಟು ಸತತವಾಗಿ ಈಗ ಹೇಳ್ತಾರೆ ಸತತವಾಗಿ 8 ಗಂಟೆಗಳ ಕಾಲ ನೀರು ಕುಡಿಲಾರ್ದು ಕೂಡ ಏನು ಮಾಡ್ತಾರೋ ಡಾಕ್ಟರ್ಸ್ ಟ್ರೀಟ್ ಕೊಡ್ಲಿಕ್ಕತ್ತಾರೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ, ಡಾಕ್ಟರ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಇಡೀ ಒಂದು ವೈದ್ಯಕೀಯ ವರ್ಗವು ಕೂಡ ಏನು ಮಾಡ್ಲಿಕ್ಕತ್ತದ ಸವಾಲಾಗಿ ನಿಂತದೆ. ಇವತ್ತು ಹಗಲಿರು ಅನ್ನೋದು ಶ್ರಮಿಸಿರ್ಲಿಕ್ಕತ್ತದ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಜ, ಎಲ್ಲರಿಗೂ ಈ ಡಾಕ್ಟರ್ ಈ ಮೆಡಿಕಲ್ ಪ್ರೊಫೆಷನಲ್ಲಿ ಫ್ರಂಟ್ ಲೈನಲ್ಲಿ ಇದ್ದು ಈ ಯುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೂ ಅವ್ರ ಕುಟುಂಬ ಇರ್ತದೆ, ಅವ್ರಿಗೂ ಅವ್ರದ್ದು ಎಲ್ಲ ಕಮಿಟ್ಮೆಂಟ್ಸ್ ಇರ್ತದೆ. ಆದ್ರೂ ಈ ಎಲ್ಲ ಕಮಿಟ್ಮೆಂಟ್ಸ್ಗಿಂತನೂ ಈಗ ಒಂದು ಬಂದಿರುವಂಥ ದೇಶ ಒಂದು ಈ ಒಂದು ಆಪತ್ತು ಎದುರಿಸ್ತಾ ಇದೆ. ಸಮಾಜ ಇದೊಂದು ಏನು ತೊಂದರೆ ಆಪತ್ತು ಬಂದು ಇದನ್ನೆಲ್ಲ ಎದುರಿಸ್ತಾ ಇದ್ದಾರೆ. ಅದರಲ್ಲಿ ತಮ್ಮ ಕುಟುಂಬಕ್ಕಿಂತನೂ ಈ ಸಮಾಜ ಉಳಿಸ್ಬೇಕು, ಈ ದೇಶ ಉಳಿಸ್ಬೇಕು. ಸಮಾಜ ತಮಗೆಲ್ಲ ಇಷ್ಟೊಂದು ಕೊಟ್ಟಿರುವಾಗ ನಾವಾದರೂ ಇದೆಲ್ಲ ಕುಟುಂಬ ಮರೆತು ಈ ಸಮಾಜಕ್ಕೆ ನಾವು ಏನಾದರೂ ಹೊಳ್ಳಿ ತೀರಿಸ್ಬೇಕು. ಮತ್ತು ಅವ್ರಿಗೊಂದು ಇದು ಪ್ರೊಫೆಷನ್ ಬಗ್ಗೆ ಒಂದು ಪ್ಯಾಷನ್ ಇರ್ತದೆ. ಆ ಪ್ಯಾಷನ್ಗೋಸ್ಕರ ಅವರು ತಮ್ಮದೆಲ್ಲ ಆಶೆ ಆಕಾಂಕ್ಷೆಗಳನ್ನೆಲ್ಲ ಒತ್ತಿಟ್ಟು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು. ನಾವು ಇದು ಒಂದು ಸೋಲ್ಜರ್ಸ್ ಯಾವ ಥರ ಒಂದು ಯುದ್ಧದಾಗ ಮುಂದೆ ತಮ್ಮ ಎಲ್ಲನೂ ಮರೆತು ಈ ದೇಶ ಒಂದೇನು ಉಳಿಸ್ಬೇಕಂತಾರೆ ಯಾವ ಥರ ಹೋರಾಟ ಮಾಡ್ತಾರೆ, ಅದೇ ಥರ ನಾವು ವೈದ್ಯರಂಗದವರು ಮುನ್ನಡೆ ಎಲ್ಲಕ್ಕಿಂತ ಮುಂದೆ ನಿಂತು ತಮ್ಮೆಲ್ಲ ಇದನ್ನು ಸಮಾಜನ ಮರೆತು ತಮ್ಮ ಕಮಿಟ್ಮೆಂಟ್ಸ್ಗಳನ್ನೆಲ್ಲ ಮರೆತು ಮುಂದೆ ನಿಂತು ಹೋರಾಡೋಕೆ ನಿಂತಿದ್ದಾರೆ. ಇದಕ್ಕೋಸ್ಕರ ಅವ್ರಿಗೆಲ್ಲ ಧನ್ಯವಾದ. ನಮ್ಮೆಲ್ಲ ವೈದ್ಯರಂಗ, ಇವ್ರ ನರ್ಸಸ್ಸು, ಸ್ಟಾಫು, ಇವರೆಲ್ಲರಿಗೂ, ಲ್ಯಾಬ್ರಾಟ್ರಿಯವರಿಗೂ ನಾನು ನಮ್ಮ ಪುತ್ತೂರಿಗೆ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಅಲ್ಲ ವೀಕ್ಷಕರೇ, ನಿಮಗೆ ಮಾತ್ರ ಕುಟುಂಬ ಇಲ್ಲ, ಡಾಕ್ಟರ್ಸ್ಗೂ ಕೂಡ ಕುಟುಂಬ ಇದೆ. ಅವ್ರಿಗೂ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಇಡೀ ಕುಟುಂಬವೇ ಅವರಿಗಾಗಿ ಕಾಯ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಸದಾ ಹಗಲಿರು ಶ್ರಮಿಸುತ್ತಿರುವಂತಹ ವೈದ್ಯರಿಗೂ ಕೂಡ ನಮ್ಮದೊಂದು ಸಲಾಂ. ಸರ್, ಈ ಲಾಕ್ಡೌನ್ ನೆಪದಲ್ಲಿ ಜನ ಇನ್ನೂ ಎಷ್ಟು ದಿನ ಮನೆಯಲ್ಲಿರೋದು ಸರ್? ಇದಕ್ಕೆ ವ್ಯಾಕ್ಸಿನ್ ಅದು ಕಂಡು ಹಿಡಿದಿಲ್ವ ಸರ್ ಇನ್ನು? ಈ ವ್ಯಾಕ್ಸಿನ್ ಈಗ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. WHO ಪ್ರಯತ್ನ ನಡೀತಾ ಇದೆ. ಮತ್ತು ಆಲ್ರೆಡಿ ಈಗ ಅಬಾಟ್ ಕಂಪ್ನಿ ಅಮೇರಿಕಾದಲ್ಲಿನೂ ಆಲ್ರೆಡಿ ಹ್ಯೂಮನ್ ಟ್ರಯಲ್ಸ್ ನಡೀತಾ ಇದೆ. ಫೇಸ್ 1 ಟ್ರಯಲ್ ಅಂತೇಳಿ ಆಲ್ರೆಡಿ ವ್ಯಾಕ್ಸಿನ್ ಆಗಲೇ ಈಗ ಸುಮಾರು ವಾಲಂಟಿಯರ್ಸ್ಗೆ ಆಲ್ರೆಡಿ ವ್ಯಾಕ್ಸಿನ್ ಕೊಟ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹೌದು, ಇಮ್ಯೂನ್ ರೆಸ್ಪಾನ್ಸ್ ಯಾವ ಥರ ಡೆವಲಪ್ ಆಗ್ತಾ ಇದೆ, ಆಮೇಲೆ ಇಮ್ಯುನಿಟಿ ಆ್ಯಂಟಿಬಾಡೀಸ್ ಡೆವಲಪ್ ಆಗಿದ್ದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಅದನ್ನು ತಡೆಗಟ್ಟಬಹುದು ಅನ್ನೋದು ಈಗ ಫೇಸ್ 1 ಟ್ರಯಲಲ್ಲಿದೆ. ಇನ್ನೂ ಫುಲ್ ಟ್ರಯಲ್ ಆಗಿ ವ್ಯಾಕ್ಸಿನ್ ಎಫೆಕ್ಟಿವ್ ಆಗಿ ವ್ಯಾಕ್ಸಿನ್ ಇನ್ನೂ ಮಾರ್ಕೆಟಿಗೆ ಬರಬೇಕಂದ್ರೆ ಸುಮಾರು 6 ತಿಂಗಳಾದರೂ ಸಮಯ ಬೇಕಾಗ್ಬೋದು ಅಂತ ನನ್ನ ಅಂದಾಜು. ಅಲ್ಲ ವೀಕ್ಷಕರೇ, ಇನ್ನು 6 ತಿಂಗಳಾದರೂ ನೀವು ಕಾಯಲೇಬೇಕು. ಅಲ್ಲಿ ತನಕ ನಿಮ್ಮ ಸೇಫ್ಟಿ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಬಿ ಸೇಫ್. ಈ ಎಲ್ಲ ಸಾಮಾನ್ಯರಿಗೆ ಒಂದು ಸಂದೇಶ ನಾನು ಹೇಳ ಬಯಸ್ತೇನೆ. ಏನಂದರೆ, ಇದು ಕೊರೋನಾ ಬರೋದಕ್ಕಿಂತ ತಡೆಗಟ್ಟಬೇಕಂದ್ರೆ ಒಂದೇ ಮುಖ್ಯ ಮಂತ್ರ, ಸ್ಟೇ ಹೋಮ್, ಸ್ಟೇ ಸೇಫ್. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದು 144 ಸೆಕ್ಷನ್ ಇದ್ರೂ ಎಲ್ಲರೂ ಯಾರು ನಾಗರಿಕತೆ ತಮ್ಮ ಸ್ವಂತ ಜವಾಬ್ದಾರಿಯನ್ನು ಮರೆತು ಸಿಕ್ಕಾಪಟ್ಟೆ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಅನವಶ್ಯಕವಾಗಿ.
ಅವಶ್ಯ ಇದ್ದರೆ ಮಾತ್ರ ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಬರಬೇಕು. ಜವಾಬ್ದಾರಿಯುತವಾಗಿ ಎಲ್ಲರೂ ತಮ್ಮ ಜವಾಬ್ದಾರಿ ಅರಿತು ಬಿಹೇವ್ ಮಾಡಬೇಕಾದಂಥ ಒಂದು ಸಂದರ್ಭ ಐತಿ ಇಲ್ಲಿ. ಯಾರು ಬಲ ಉಪಯೋಗಿಸಿ ನೀವು ಮನೆಗೆ ಕಳಿಸುವಂಥ ಯಾರೂ ಪ್ರಸಂಗ ತರಬಾರ್ದು. ತಮಗೇನು ಅವಶ್ಯ ಇದೆ ಎಲ್ಲಿಯೂ ಮಾತ್ರ ಓಡಾಡಿ ಯಾರಿಗೂ ಪೊಲೀಸರಿಂದ ಲಾಠಿ ಬಡಿಸಿಕೊಂಡು ಮನೆಗೆ ಹೋಗುವಂಥ ಪ್ರಸಂಗ ಅವಶ್ಯವಾಗಿ ತರುವುದು ನೆಸೆಸರಿ ಇಲ್ಲ ಇಲ್ಲಿ. ತಾವು ಜವಾಬ್ದಾರಿ ನಾಗರಿಕರಾಗಿ ವರ್ತನೆ ಮಾಡೋದು ಭಾಳ ಮುಖ್ಯವಾಗಿದೆ. ಸ್ಟೇ ಸೇಫ್ ಸ್ಟೇ ಹೋಮ್ ಅನ್ನೋದು ಭಾಳ ಮುಖ್ಯ ಮಂತ್ರ. ಇದನ್ನೆಲ್ಲರೂ ಪಾಲಿಸಬೇಕಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಸರ್, ಇಲ್ಲಿಯವರೆಗೆ ನೀವು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ ಸರ್. ನಿಮಗೆ ನಮ್ಮ KLE ಡ್ರೀಮರ್ಸ್ ಯೂಟ್ಯೂಬ್ ಚಾನಲ್ದಿಂದ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಇಲ್ಲಿಗೆ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮುಕ್ತಾಯವಾಯಿತು.